ನೀಡಿ ಗೌರವಿಸಲಾಗ್ತಾ ಇದೆ. ಇತ್ತೀಚೆಗೆ ಮಂತ್ರಾಲಯ ವೈಭವದಿಂದ ನಡೆದ ಶ್ರೀಮನ್ಯಾಯ ಸುಧಾ ಮಂಗಳ ಮಹೋತ್ಸವದ ಸವಿ ನೆನಪಾಗಿ ರಾಮದೇವರ ಹಾಗೂ ರಾಘವೇಂದ್ರ ಗುರುಸಾರ್ವಭೌಮರ ಪ್ರಸಾದವನ್ನ ನೀಡ್ತಾ ಇದ್ದಾರೆ. ವೈಷ್ಣವೇಂದ್ರಿ ವರೇಂದ್ರೇ ಮೂಲಕವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಮತ್ತು ಮಂತ್ರಾಲಯ ಮಠಕ್ಕೂ ಐತಿಹಾಸಿಕವಾದ ಸಂಬಂಧ ಅನೇಕ ವರ್ಷಗಳಿಂದ, ಅದು ಇವಾಗಲ್ಲ, ಯಾವಾಗ ಕೃಷ್ಣ ಮಠ ಸ್ಥಾಪನೆ ಆಯಿತು ಅವತ್ತಿನಿಂದಲೂ ಕೂಡ ಒಂದು ಬಾಂಧವ್ಯ ಇದೆ. ಪದ್ಮನಾಭ ತೀರ್ಥರದು ಅಷ್ಟಮಠದ್ದು ಬಾಂಧವ್ಯ ನೋಡಿ ಆಯಿತು. ರಥಬೀದಿಯ ಒಂದು ನಿರ್ಮಾಣವನ್ನು ಮಾಡಿದ ವಾದಿರಾಜ ಗುರುಸಾರ್ವಭೌಮರು ಎಲ್ಲ ಮಠಗಳಿಗೂ ಜಾಗ ಕೊಟ್ಟರು. ಆದರೆ ನಾವು ಗಮನಿಸಬೇಕಾದದ್ದು, ಯಾರಿಗೂ ಇಲ್ಲದೇ ಇರುವ ವಿಶೇಷ ಜಾಗವನ್ನು ಮಂತ್ರಾಲಯ ಮಠಕ್ಕೆ ಕೊಟ್ಟಿದ್ದಾರೆ. ಅದು ವಾದಿರಾಜರಿಗೂ ವಿಜೇಂದ್ರ ತೀರ್ಥರಿಗಿದ್ದಂತಹ ಬಾಂಧವ್ಯ. ನಿರಂತರ ಪ್ರತಿ ದಿವಸವೂ ಕೃಷ್ಣನ ದರ್ಶನವಾಗುವ ಹಾಗೆ ಅದನ್ನು ಮಾಡಿದಂತಹ ಒಂದು ಸಂಬಂಧ ಅದು ಮಂತ್ರಾಲಯ ಮಠ ಮತ್ತು ಕೃಷ್ಣ ಮಠಕ್ಕೆ ಇರುವಂತಹದ್ದು. ಅಂತಹ ಅದರಲ್ಲೂ ಈಗ ಮಂತ್ರಾಲಯ ಮಠ ರಥಬೀದಿಯಲ್ಲಿರುವುದು ಶತಮಾನೋತ್ಸವದ ಸಂಭ್ರಮದಲ್ಲಿ ಇದೆ. ಅದರ ಪ್ರತಿಷ್ಠಾಪನೆಯನ್ನು ಮಾಡಿದರು ಶತಾಯುಷಿಗಳಾದ ಶ್ರೀ ಸುಧೀಂದ್ರ ತೀರ್ಥರು, ಪುತ್ತಿಗೆ ಮಠದ ಶತಾಯುಷಿಗಳು. ಪುತ್ತಿಗೆ ಪರ್ಯಾಯದಲ್ಲೇ ಶತಮಾನೋತ್ಸವವೂ ಬರ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಪುತ್ತಿಗೆ ಮಠ ಮಂತ್ರಾಲಯ ಮಠಕ್ಕೆ ಇರುವಂತಹ ಒಂದು ಬಾಂಧವ್ಯ ದ್ಯೋತಕವಾಗಿದೆ. ಇವತ್ತು ಪೂಜ್ಯ ಶ್ರೀಪಾದರು ಬಿಡುವಿರದ ಕಾರ್ಯಕ್ರಮದ ಮಧ್ಯದಲ್ಲಿ ಅವರು ಆಗಮಿಸಿದ್ದಾರೆ. ಅವರ ಕಾರ್ಯದ ವೈಖರಿಗಳು, ಅವರ ನಿರಂತರ ಸಂಚಾರಗಳು, ಆಮೇಲೆ ಜನಪ್ರವಾಹ, ಅವರು ಹೋದಲ್ಲೆಲ್ಲ ಕಡೆಯಲ್ಲೂ ಕೂಡ ಅದೆಲ್ಲವನ್ನು ಬದಿಗಿಟ್ಟು ಕೃಷ್ಣನ ದರ್ಶನಕ್ಕೆ ಆಗಮಿಸಿ ಎಲ್ಲ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಪೂಜ್ಯ ಶ್ರೀಪಾದರು ಆಗಮಿಸುವಾಗ ಹಿರಿಯ ವಿದ್ವಾಂಸರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಇಡೀ ವಿದ್ವತ್ ಪ್ರಪಂಚದ ರತ್ನ, ಒಂದು ದೊಡ್ಡ ಶಿರೋಮಣಿ ರಾಜಾ ಎಸ್ ಗಿರಿಯಾಚಾರ್ಯರು ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅತ್ಯಂತ ಹಿರಿಯರು, ದೈಹಿಕವಾದ ವೃದ್ಧಾಪ್ಯ ಇದ್ದರೂ ಇವತ್ತಿಗೂ ವಾಕ್ಯಾರ್ಥದಲ್ಲಿ ಅವರ ಜೊತೆಗೆ ಯಾರೂ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಡೆದ ವಿದ್ವತ್ ಸಭೆ ಸಾಕ್ಷಿ, ಆಮೇಲೆ ಇತ್ತೀಚೆಗೆ ನಡೆದಂತಹ ಶ್ರೀಮನ್ಯಾಯ ಸುಧಾದ ಆ ಸಂದರ್ಭದಲ್ಲಿ ನಡೆದ ವಿದ್ವತ್ ಸಭೆ ಸಾಕ್ಷಿ. ಅಷ್ಟು ಉತ್ಸಾಹದಿಂದ ಇವತ್ತಿಗೂ ಕೂಡ ಅವರು ಭಾಗವಹಿಸ್ತಾರೆ. ಅನೇಕ ಪೀಠಾಧಿಪತಿಗಳಿಂದ ಸನ್ಮಾನ, ರಾಷ್ಟ್ರ ಪ್ರಶಸ್ತಿ, ಅದೇ ರೀತಿಯಲ್ಲಿ ನಾಡಿನ ಅನೇಕ ಪ್ರತಿಷ್ಠಿತ ಎಲ್ಲ ಸಂಘ ಸಂಸ್ಥೆಗಳು ಅವರ ವಿದ್ವತ್ತಿಗೆ ತಲೆಬಾಗಿ ಗೌರವವನ್ನು ಕೊಟ್ಟಿದೆ. ಅವರ ಅಪಾರವಾಗಿರತಕ್ಕಂತಹ ವ್ಯಕ್ತಿತ್ವ ಅಂಥದ್ದು. ಇವತ್ತು ಕೃಷ್ಣನ ಸನ್ನಿಧಾನದಲ್ಲಿ ಆಗಮಿಸಿದ ಹಿರಿಯರಿಗೆ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಕೃಷ್ಣನ ಅನುಗ್ರಹ ರೂಪವಾದಂತಹ ಸನ್ಮಾನವನ್ನು ಮಾಡೋರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪೂಜ್ಯ ಗಿರಿಯಾಚಾರ್ಯರಿಗೂ ಪುತ್ತಿಗೆ ಮಠಕ್ಕೂ ಬಹಳ ದೊಡ್ಡ ಬಾಂಧವ್ಯ ಇದೆ. ಮಂತ್ರಾಲಯದ ಯಾವುದೇ ವಿದ್ವತ್ ಸಭೆ ನಡೀತಾ ಇದ್ದಾಗಲೂ ಸಣ್ಣ ವಯಸ್ಸಿನಿಂದಲೂ ಕೂಡ ಪೂಜ್ಯ ಶ್ರೀಪಾದರು ಅಲ್ಲಿಗೆ ವಿದ್ಯಾಮಾನ್ಯರ ಜೊತೆಗೆ ಹೋಗ್ತಾ ಇದ್ರು. ಅಜ್ಜನ ಕಾಲದಿಂದ, ಸುಜೀಂದ್ರರ ಕಾಲದಿಂದಲೂ ಆ ಬಾಂಧವ್ಯ ಆ ರೀತಿಯಲ್ಲಿ ಪೂಜ್ಯ ಶ್ರೀಪಾದರಿಗೂ ಮತ್ತು ಗಿರಿಯಾಚಾರ್ಯರಿಗೂ ಇರುವಂಥ ಒಂದು ದೊಡ್ಡ ಬಾಂಧವ್ಯ. ಅದರ ಜೊತೆಯಲ್ಲಿ ಮುಂದಿನ ಮಾಧ್ವ ಸಮಾಜದ ಆಶಾಕಿರಣ ಪೂಜ್ಯ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರಾದಂತಹ ಅಪ್ರಮೇಯಾಚಾರ್ಯ ರಾಜಾ ಎಸ್ ಅಪ್ರಮೇಯಾಚಾರ್ಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ ಅನೇಕ ಮಠದ ವಿದ್ವಾಂಸರು, ಅಧಿಕಾರಿಗಳು, ಹಿರಿಯರು ಎಲ್ಲರೂ ನೀವು ಆಗಮಿಸಿದ್ದೀರಿ. ಪರ್ಯಾಯ ಮಠದ ವತಿಯಿಂದ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಪರಮ ಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.
ನಿರ್ಮಥ್ಯ ಉಗ್ರಪವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದತನ್ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂಧೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ ಪಾಪಾವಲಿ ಪಾಟನಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಗಃ ಗೋಪಾಲಬಾಲಕೃಪಯಾ ಸ್ವಯನ್ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ, ವಿಶ್ವಗೀತಾ ಪರ್ಯಾಯ ಕಾಲದಲ್ಲಿ ಬಹಳ ಒಂದು ಐತಿಹಾಸಿಕವಾದಂತಹ ಮಹತ್ವದ ದಿವಸವಾಗಿದೆ. ಮಂತ್ರಾಲಯದಿಂದ ಶ್ರೀ ಸುಬುಧೇಂದ್ರ ತೀರ್ಥರು ಹಾಗೆಯೇ ಶ್ರೀ ಗಿರಿಯಾಚಾರ್ಯರು ಸಹಿತವಾಗಿ ಇಲ್ಲಿಗೆ ಆಗಮಿಸಿದ್ದು ನಮ್ಮ ಪರ್ಯಾಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವ ಒಂದು ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಕ್ಷಯ ತೃತೀಯ ದಿವಸ ಸುವರ್ಣ ಒಂದು ತುಲಾಭಾರ ಸುವರ್ಣ ಒಂದು ಸ್ವಾಗತ ಮಾಡಬೇಕು ಅಂತ ಹೇಳಿ ಸಂಪ್ರದಾಯ. ಇವತ್ತು ಅಕ್ಷಯ ತೃತೀಯದ ಈ ಪರ್ವ ಸಂದರ್ಭದಲ್ಲಿ ಸುವರ್ಣಗಳು ಮಾಧ್ವ ಸಿದ್ಧಾಂತದ ಸುವರ್ಣ ಪ್ರತಿನಿಧಿಯಾದಂತಹ ನಮ್ಮ ಗಿರಿಯಾಚಾರ್ಯರು ಹಾಗೆ ಪವಮಾನಾಚಾರ್ಯರು ಸುಬುಧೇಂದ್ರ ತೀರ್ಥರು ಇವತ್ತು ಆಗಮಿಸಿದ್ದು ಪರ್ಯಾಯದ ಅಕ್ಷಯ ತೃತೀಯ ಇದು ಸುವರ್ಣೋತ್ಸವಕ್ಕೆ ಒಂದು ರಾಮದೇವರ ಸಹಿತವಾಗಿ ಆಗಮಿಸಿದ್ದು ಇದೊಂದು ದೊಡ್ಡ ಸುವರ್ಣೋತ್ಸವ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಬಹಳ ವಿಶೇಷವಾದಂತಹ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಗೀತಾ ಮಂದಿರಕ್ಕೂ ಕೂಡ ಮಂತ್ರಾಲಯ ಸ್ವಾಮಿಗಳು ಗಿರಿಯಾಚಾರ್ಯರು ಬಹಳ ಸಮಯದ ನಂತರ ಬರ್ತಾ ಇದ್ದಾರೆ. ಹಾಗಾಗಿ ಗೀತಾ ಮಂದಿರದ ಇತಿಹಾಸದಲ್ಲಿಯೂ ಕೂಡ ಒಂದು ಅತ್ಯಂತ ಮಹತ್ವದ ಒಂದು ದಿವಸ ಅಂತ ಹೇಳಿ ನಾವು ಏನು ಭಾವಿಸ್ತಾ ಇದ್ದೇವೆ ಅಂದರೆ, ಗೀತಾ ಮಂದಿರಕ್ಕೆ ಗೀತಾ ವಿವೃತ್ತಿ ಬಂತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಹೇಗೆ ಭಗವದ್ಗೀತೆ ಬಂದಿದೆ, ಭಾಷ್ಯ ಬಂದಿದೆ, ಇವತ್ತು ಗೀತಾ ವಿವೃತ್ತಿಯೂ ಕೂಡ ಭಗವದ್ಗೀತೆಯ ಜೊತೆಗೆ ಸೇರಿಕೊಂಡು ನಮ್ಮ ಗೀತಾ ಮಂದಿರ ಪರಿಪೂರ್ಣವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಅವರ ಆಗಮನಕ್ಕೆ ವಿಶೇಷವಾದ ಅಭಿನಂದನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಗಿರಿಯಾಚಾರ್ಯರು ಇವತ್ತು ಆಗಮಿಸಿದ್ದು ನಮ್ಮ ಮಾಧ್ವ ಸಮಾಜದಲ್ಲಿ ಅತ್ಯಂತ ಹಿರಿಯ ವಿದ್ವಾಂಸರು, ಅದೇ ರೀತಿ ಅತ್ಯಂತ ಶ್ರೇಷ್ಠ ಒಬ್ಬ ನಾಯಕರು ಆದಂತಹ ಗಿರಿಯಾಚಾರ್ಯರು ಆಗಮಿಸಿದ್ದು ನಮಗೆ ಇನ್ನಷ್ಟು ಸಂತೋಷವನ್ನು ನೀಡಿದೆ. ಗಿರಿಯಾಚಾರ್ಯರು ನಮ್ಮ ಮಾಧ್ವ ಸಮಾಜದಲ್ಲಿ ಕೇಸರಿ ಇದ್ದ ಹಾಗೆ. ಅವರು ವಿದ್ವತ್ ಕೇಸರಿ ಅಂತ ಹೇಳಿ ವಿದ್ಯಾಮಾನ್ಯ ತೀರ್ಥರು ಅವರಿಗೆ ಬಿರುದನ್ನು ಕೊಟ್ಟದ್ದನ್ನು ನಾವು ಇವತ್ತಿಗೂ ಕೂಡ ಸ್ಮರಿಸ್ತಾ ಇದ್ದೇವೆ. ಅದು ಎಷ್ಟು ಅನ್ವರ್ಥಕ ಅಂತೇಳಿ ಹೇಳಿದರೆ, ಸುಂದರಕಾಂಡದಲ್ಲಿ ಹೇಳ್ತಾರೆ, ತಥೋ ಗಚ್ಚತಿ ಗೋಕರ್ಣಂ ಪರ್ವತಂ ಕೇಸರಿ ಹರಿಹಿ ಅಂತ ಹೇಳಿ, ಕೇಸರಿ ಗೋಕರ್ಣದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ವಾಯುದೇವರು ಪ್ರತ್ಯಕ್ಷರಾದರು ಅಂತ ಹೇಳಿ. ಅದೇ ರೀತಿ ನಮ್ಮ ಕೇಸರಿ ವಿದ್ವತ್ ಕೇಸರಿ ಆದಂತಹ ಗಿರಿಯಾಚಾರ್ಯರು ಬಂದಾಗ ಪವಮಾನಾಚಾರ್ಯರು ವಾಯುದೇವರು ಕೂಡ ಜೊತೆಗೆ ಬಂದಿದ್ದಾರೆ. ಹಾಗಾಗಿ ಕೇಸರಿಯಿಂದ ಪವಮಾನ ಹೇಗೆ ವಾಯುದೇವರು ಪ್ರತ್ಯಕ್ಷರಾದರೋ ಹಾಗೆ ನಮ್ಮ ವಿದ್ವತ್ ಕೇಸರಿ ಗಿರಿಯಾಚಾರ್ಯರ ಮುಖಾಂತರ ನಮ್ಮ ಪವಮಾನಾಚಾರ್ಯರು ಸುಬುಧೇಂದ್ರ ತೀರ್ಥರು ಕೂಡ ಅವರು ಬಂದದ್ದು ಹಿಂದಿನ ಆ ಒಂದು ಉಲ್ಲೇಖವನ್ನು ಮತ್ತೆ ಅದು ಜ್ಞಾಪಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಗಿರಿಯಾಚಾರ್ಯರು ಅವರು ನಿಮಗೆಲ್ಲ ಗೊತ್ತಿರ್ಬೋದು ಗಿರಿಯಾಚಾರ್ಯರು ಅಂತ, ಆದರೆ ಅವರ ಹೆಸರು ನಮ್ಮ ಗುರುಗಳ ಹೆಸರು ಸುಜ್ಞಾನೇಂದ್ರ ಅಂತೇಳಿ ಅವರ ಹೆಸರು. ನಮ್ಮ ಗುರುಗಳಾದಂತಹ ಸುಜ್ಞಾನೇಂದ್ರ ತೀರ್ಥರ ಹೆಸರಿನ ವಿದ್ವಾಂಸರು ಅವರು. ರಾಜ ಎಸ್ ಅಂದರೆ ಸುಜ್ಞಾನೇಂದ್ರ ಅಂತೇಳಿ ಅರ್ಥ. ಅಂತಹ ಸುಜ್ಞಾನೇಂದ್ರ ಗಿರಿಯಾಚಾರ್ಯರು ಅಂದರೆ ಜ್ಞಾನದ ಗಿರಿಯಾಗಿದ್ದಾರೆ. ಆದ್ದರಿಂದಲೇ ಆಚಾರ್ಯರು ತಮೋಗಿರಿ ಸಮಿತಿ ವಿಭೇದನ, ಅಜ್ಞಾನವನ್ನು ಒಂದು ದೂರ ಮಾಡುವುದರಲ್ಲಿ ಗಿರಿಯ ಹಾಗೆ ಪರ್ವತ ಜ್ಞಾನ ಪರ್ವತವಾಗಿದ್ದಾರೆ. ಅಂತಹ ಗಿರಿಯಾಚಾರ್ಯರು ಇವತ್ತು ಇಲ್ಲಿಗೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದೆ.
ಅವರಿಗೆ ಇವತ್ತು ನಮ್ಮ ಪರ್ಯಾಯ ಮಠದ ವತಿಯಿಂದ ನಾವು ವಿದ್ವದಾದ್ಯ ಎಂಬಂತಹ ಒಂದು ನಾಮಕರಣವನ್ನು ಕೂಡ ಮಾಡ್ತಾರೆ. ವಾಯುಸ್ಥಿತಿಯಲ್ಲಿ ಹೇಗೆ ಪಂಡಿತಾಚಾರ್ಯರು ಹಾಂ ರಾಯರು ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರಿಗೆ ಪೂರ್ವಾಶ್ರಮದಲ್ಲಿ ಆ ರೀತಿಯಾಗಿ ಸಂಬೋಧಿಸ್ತಾರೆ. ಹಾಗಾಗಿ ನಮ್ಮ ಮಾಧ್ವ ಪ್ರಪಂಚದಲ್ಲಿ ವಿದ್ವದಾದ್ಯರಾಗಿ ನಮ್ಮ ಗಿರಿಯಾಚಾರ್ಯರು ಎಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಪಂಡಿತರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಅನುಗ್ರಹ ಪ್ರಶಸ್ತಿಯನ್ನು ಕೂಡ ಕೊಡಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಮಂತ್ರಾಲಯ ಮಠ ಮತ್ತು ಪುತ್ತಿಗೆ ಮಠ ಅದು ಉಡುಪಿಯಲ್ಲಿ ಮಂತ್ರಾಲಯ ಮಠದ ಒಂದು ಪ್ರತೀಕ, ಅದು ಪುತ್ತಿಗೆ ಮಠ. ಆ ರೀತಿಯಲ್ಲಿ ವಿಶೇಷವಾದ ಘನಿಷ್ಠವಾದ ಸಂಬಂಧ ನಮಗೂ ಮತ್ತು ಮಂತ್ರಾಲಯ ಸ್ವಾಮಿಗಳಿಗೂ ಇರತಕ್ಕಂತಹ ಸಂಬಂಧ ಪ್ರಾಯ ಬೇರೆ ಯಾರಿಗೂ ಅಷ್ಟು ಘನಿಷ್ಠವಾದಂತಹ ಸಂಬಂಧ ಇಲ್ಲ ಅಂತೇಳಿ ಹೇಳ್ಬೋದು. ಮಂತ್ರಾಲಯ ಮಠದ ಸುಜಯೀಂದ್ರ ತೀರ್ಥರನ್ನು ಆರಂಭಿಸಿ ಸುಷಮೀಂದ್ರ ತೀರ್ಥರು, ಸುಯತೀಂದ್ರ ತೀರ್ಥರು, ಸುಬುಧೇಂದ್ರ ತೀರ್ಥರು, ಹೀಗೆ ಎಲ್ಲ ಸ್ವಾಮಿಗಳು ಕೂಡ ನಮ್ಮ ಮೇಲೆ ವಿಶೇಷವಾದಂತಹ ಒಂದು ಅಭಿಮಾನ ಪ್ರೀತಿಯನ್ನು ಇಟ್ಟುಕೊಂಡದ್ದು. ಆ ಪರಂಪರೆ ಇನ್ನು ಮುಂದೆಯೂ ಕೂಡ ನಮ್ಮ ಸುಶ್ರೀಂದ್ರ ತೀರ್ಥರ ಮುಖಾಂತರವೂ ಕೂಡ ಅದು ಮುಂದುವರಿಯುತ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಅವರ ಆಗಮನಕ್ಕೆ ಇವತ್ತು ವಿಶೇಷವಾದಂತಹ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಅವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರು ವಿಶೇಷವಾದ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಮುಂದಿನ ಪರ್ಯಾಯದಲ್ಲಿಯೂ ಕೂಡ ಅವರು ಇಲ್ಲಿಗೆ ಆಗಮಿಸಬೇಕು. ನಮ್ಮ 5ನೆಯ ಪರ್ಯಾಯದ ಸಮಯದಲ್ಲಿಯೂ ಕೂಡ ಆಗಮಿಸಿ ಅವರು ನಮ್ಮ ಪರ್ಯಾಯದಲ್ಲಿ ಭಾಗವಹಿಸಬೇಕು ಎಂಬಂತಹ ಅಪೇಕ್ಷೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಪರ್ಯಾಯ ಶ್ರೀ ಪುತ್ತಿಗೆ ಮಠದಿಂದ ಅವರಿಗೆ ವಿದ್ವದಾದ್ಯ ಪ್ರಶಸ್ತಿಯ ಪೂರ್ವಕ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಒಂದು ಅನುಗ್ರಹ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಬಂದಂತಹ ಎಲ್ಲ ವಿದ್ವಾಂಸರಿಗೂ ಮಠದ ಅಧಿಕಾರಿಗಳಿಗೂ ಕೂಡ ನಾವು ಅತ್ಯಂತ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತಾ, ಸುಬುಧೇಂದ್ರ ತೀರ್ಥರು ಮತ್ತು ಸುಗುಣೇಂದ್ರ ತೀರ್ಥರು ಯಾವಾಗಲೂ ನಾವು ಅಣ್ಣ ತಮ್ಮಂದರೆ ಹಾಗೆ ಇದ್ದೇವೆ ಅಂಥೇಳಿ ಸುಬುಧೇಂದ್ರ ತೀರ್ಥರು ಜ್ಞಾಪಿಸ್ತಾ ಇದ್ದಾರೆ, ನಾವು ಕೂಡ ಜ್ಞಾಪಿಸ್ತಾ ಇದ್ದೇವೆ. ಮೊದಲಿನಿಂದಲೂ ಪೂರ್ವಾಶ್ರಮದಿಂದಲೂ ಕೂಡ ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ನಮ್ಮ ಮೇಲೆ ವಿಶೇಷವಾದ ಪ್ರೀತಿಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ಅವರ ಮೇಲೆ ವಿಶೇಷವಾದಂತಹ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಸಂಬಂಧ ಅದು ಇನ್ನಷ್ಟು ಘನಿಷ್ಠ ಸಂಬಂಧವಾಗಿ ಸಮಾಜಕ್ಕೆ ಅದರ ಮುಖಾಂತರ ಒಂದು ವಿಶೇಷವಾದಂತಹ ಕೊಡುಗೆಯೂ ಕೂಡ ಕೊಡಲ್ಪಡುವ ಹಾಗೆ ಆಗಲಿ ಎಂಬಂತಹ ಹಾರೈಕೆಯ ಜೊತೆಗೆ ನಾವು ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ ಸಂಬಂಧದ ಒಂದು ಮುಂದುವರಿಕೆಯ ಸಂಕೇತವಾಗಿ ಅಪ್ರಮೇಯ ಆಚಾರ್ಯರು ಕೂಡ ಇವತ್ತು ಇಲ್ಲಿಗೆ ಬಂದದ್ದು ಈ ಪುತ್ತಿಗೆ ಮಠ ಮತ್ತು ರಾಘವೇಂದ್ರ ಮಠದ ಸಂಬಂಧದ ನೈರಂತರ್ಯದ ದ್ಯೋತಕ ಎಂಬುದಾಗಿ ನಾವು ಭಾವಿಸ್ತಾ ಅವರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ. ಪೂಜ್ಯ ಶ್ರೀಪಾದಂಗಳವರೇ ತಿಳಿಸಿದ ಹಾಗೆ ಇವತ್ತು ಕೃಷ್ಣನ ಸನ್ನಿಧಿ ದೇಶದ ಹಿರಿಯ ವಿದ್ವಾಂಸರಾದಂತಹ ಪೂಜ್ಯ ರಾಜ ಎಸ್ ಗಿರಿಯಾಚಾರ್ಯರಿಗೆ ನಡೆಯುವಂತಹ ಸನ್ಮಾನದ ಆ ಪತ್ರ ಅದರ ವಾಚನವನ್ನು SMSP ಕಾಲೇಜಿನ ವೇದಾಂತ ವಿಭಾಗದ ವಿದ್ವಾಂಸರಾದಂತಹ ಪಂಡಿತ ಷಣ್ಮುಖ ಹೆಬ್ಬಾರ್ ಆಚಾರ್ಯರು ಈಗ ವಾಚಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಠ್ಠಲ ಶ್ರೀ ಸ್ವಸ್ತಿ ಶ್ರೀಮತ್ ಪರಮಹಂಸ ಪಾರಿವ್ರಾಜಕಾಚಾರ್ಯಾಣಾಂ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣಾನಾಂ ಸರ್ವಗತ ಸರ್ವತಂತ್ರ ಸ್ವತಂತ್ರಾಣಾಂ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿರೂಪಾಷ್ಟಾಂಗವೇ ಯೋಗ ನಿಷ್ಠಿತಾನಾಂ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾಚಾರ್ಯಾಣಾಂ ತ್ರೈಲೋಕ್ಯಾಚಾರ್ಯಾಣಾಂ ಸನಕಾದಿ ಸದ್ವಂಶಾವತಂಸಕಾನಾಂ ವಾಯೋರವತಾರಭೂತಾನಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಕರಸರೋರ್ಹ ಸಂಜಾತಾನಾಂ ಶ್ರೀಮದುಪೇಂದ್ರತೀರ್ಥಾನಾಂ ಪರಂಪರಾಂ ಸಮಧಿರೂಢೈಃ ಶ್ರೀ ಶ್ರೀ ಸುಗುಣೇಂದ್ರತೀರ್ಥ ಶ್ರೀಪಾದೈಃ ಸ್ವಕರಕಮಲ ಸಂಜಾತೈಃ ಶ್ರೀ ಶ್ರೀ ಸುಶ್ರೀಂದ್ರತೀರ್ಥ ಶ್ರೀಪಾದೈಶ್ಚ ಶ್ರೀಕೃಷ್ಣದರ್ಶನ ಲಾಲಸಯಾ ಸಮಾಗತಾಯ ಮಹಾಮಹೋಪಾಧ್ಯಾಯಾಯ ಶ್ರೀ ಗಿರಿರಾಜಾಚಾರ್ಯ ಮಹೋದಯಾಯ
ಸಮರ್ಪ್ಯಮಾಣ ಶ್ರೀ ಕೃಷ್ಣಗೀತಾನುಗ್ರಹ ಪ್ರಶಸ್ತಿ ಅಯಿ ಪಂಡಿತ ಜನ ಶಿಖಾಮಣಯಃ ನ್ಯಾಯ ವೇದಾಂತ ವ್ಯಾಕರಣ ಮೀಮಾಂಸಾದ್ಯನೇಕ ಶಾಸ್ತ್ರೇಷ್ವನವರತ ಗತಿಮಂತಃ ಸ್ವಸದೃಶಮನ್ಯಜನಮನುಪಲಭಮಾನಾ ಅದ್ಯಾಪಿ ಅನನ್ವಯಾ ವಿಲಸಂತಿ ಭವಂತಃ. ವಾಕ್ಯಾರ್ಥಗೋಷ್ಠೀಷು ಪರವಾದಿ ಮತ್ತೇವ ಕುಂಭದಲನ ಪಟು ಕಂಠೀರವಾಭಾಃ ಶಾಸ್ತ್ರವೈದುಷ್ಯ ನಿಕಷಾಯಮಾಣೇಷ್ವಧ್ವರೇಷು ಭಾಭ್ರಾಜಾಮಾಸುರಿತ್ಯೇತಾವನ್ನಾಸ್ಮಾಕಂ ಮನೋವೃತ್ತೇರೇತಾವತಾಪ್ಯಪಗತಂ. ಅತ ಏವಾಸ್ಮದ್ಗುರುಣಾಂ ಶ್ರೀಮತಾಂ ವಿದ್ಯಾ ಪಕ್ಷಪಾತ ಪ್ರಸಿದ್ಧಾನಾಂ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥಾನಾಂ ಅನುಗ್ರಹ ರೂಪೇಣ ಸಮವಾಪ್ತ ಪಂಡಿತ ಕೇಸರಿ ಪದಾಭಿಹಿತಾಃ ಮಹಾಮಹೋಪಾಧ್ಯಾಯ ಬಿರುದಭಾಜಃ ರಾಷ್ಟ್ರಪತಿ ಪ್ರಶಸ್ತ್ಯಾ ಚ ಪುರಸ್ಕೃತಾಃ. ಅತಿವೃದ್ಧೇಪಿ ವಯಸಿ ನ ತಿರಸ್ಕೃತಂ ಭವತಾಂ ಪಾಂಡಿತ್ಯ ಪಾಟವಂ ಶಾಸ್ತ್ರ ಸಮರ ನಿಷ್ಠುರತಾ ಚ. ಅಹರ್ನಿಶಂ ಶಾಸ್ತ್ರಜಲದೌ ಸಂಚರಣಶೀಲಾಃ ಭವಂತಃ ನಾನಾ ಮಣಿರತ್ನಪೂಗ ಪರಿಪೂರಿತ ಪಾಣಿಪುಟಕಾಃ ಶಾಸ್ತ್ರಭಾಂಡಾಗಾರಂ ಪೂರಯಂತೋ ವರೀವರ್ತಂತೆ. ಮಂತ್ರಾಲಯೀಯ ಗುರು ಸಾರ್ವಭೌಮ ವಿದ್ಯಾಪೀಠಸ್ಯ ಕುಲಪತಯೋ ಭವಂತಃ ಅನವರತಂ ಶಿಷ್ಯಾನಧ್ಯಾಪಯಂತಃ ಸ್ವಸಮಾನರೂಪಾಣಾಮಾರ್ಜನೆ ವಿಧಾತೃವೃತ್ತಯಃ ನಾದ್ಯಾಪಿತೇನ ಅತೃಪ್ಯನ್ನಿತಿ ಭಾಸತೆ. ಚೈತ್ರಸ್ಯ ಪುತ್ರೋ ನ ಹಿ ತತ್ಪಿತಾ ಸ್ಯಾತ್ ನ ತತ್ಪಿತಾ ಚೈತ್ರಸುತೋಪಿ ನ ಸ್ಯಾತ್ ತಥಾಪ್ಯಪೂರ್ವೋ ಗಿರಿರಾಜಭೂಸುರೋ ಶ್ರೀಪಾದಪುತ್ರಶ್ಚ ಪಿತಾ ತಥೈವ. ಮುಂದಿನ ಒಂದು ಮಾತು ಆಚಾರ್ಯರ ಗಿರಿರಾಜ ಎಂಬ ಹೆಸರು ಅದು ಎಷ್ಟು ಸಾರ್ಥಕ ಅಂತ ತೋರಿಸುವಲ್ಲಿ ಮೇರು ಪರ್ವತಕ್ಕೆ ಅವರ ವ್ಯಕ್ತಿತ್ವವನ್ನು ಹೋಲಿಸಲಾಗಿದೆ. ನಾನಾ ಶಾಸ್ತ್ರ ಸುಧಾರಸಾದಿ ವಿಭವೋ ನಿರ್ಭೇದ್ಯ ಕಾಠಿಣ್ಯಯುಕ್ ಪ್ರಾಂತೆ ವಾಸಿ ಜನಸ್ಯ ಸುಷ್ಟು ಫಲದಸ್ತೀರ್ಥಪ್ರದಶ್ಚೇಷ್ಟದಃ. ಪರ್ವತ ನಾನಾ ರಸಧಾತುಗಳಿಂದ ತುಂಬಿದೆ, ಅದರಿಂದ ತುಂಬ ಶ್ರೀಮಂತವಾಗಿದೆ. ಹಾಗೆಯೇ ಈ ಗಿರಿಯೂ ಕೂಡ, ಈ ಪರ್ವತವೂ ಕೂಡ ನಾನಾ ಶಾಸ್ತ್ರ ಸುಧಾರಸಾದಿ ವಿಭವ. ಪರ್ವತ ತುಂಬ ಶೈಲದಿಂದ ಕೂಡಿದ್ದು, ಅದು ನಿರ್ಭೇದ್ಯವಾಗಿದೆ. ಹಾಗೆಯೇ ಇವರ ಪಾಂಡಿತ್ಯ ನಿರ್ಭೇದ್ಯ ಕಾಠಿಣ್ಯಯೋಗ. ಹಾಗೆಯೇ ಪ್ರಾಂತೇವಾಸಿ ಜನಸ್ಯ, ಪರ್ವತ ಹತ್ತಿರ ಇರುವಂತಹ ಎಲ್ಲ ಜನರಿಗೂ ಕೂಡ ಸಮೃದ್ಧತೆಯನ್ನು ಕಲ್ಪಿಸಿಕೊಡ್ತದೆ. ಹಾಗೆಯೇ ಆಚಾರ್ಯರು ಕೂಡ ಪ್ರಾಂತೇವಾಸಿ, ತನ್ನ ಬಳಿ ಇರುವಂತಹ ಎಲ್ಲ ಶಿಷ್ಯರಿಗೂ ಕೂಡ ಸುಷ್ಠು ಫಲದ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ತೀರ್ಥಪ್ರದ, ಪರ್ವತವು ನಾನಾ ನದಿ ತೀರ್ಥಗಳಿಗೆ ಆಕರವಾಗಿದೆ. ಹಾಗೆ ಆಚಾರ್ಯರು ಕೂಡ ತಮ್ಮ ಸತ್ಪುತ್ರನನ್ನು ತೀರ್ಥರನ್ನಾಗಿ, ಶ್ರೀಪಾದರನ್ನು ತೀರ್ಥ ಎಂಬ ಪದದಿಂದ ಕರೀತಾರೆ. ತೀರ್ಥಪ್ರದ ಪ್ರಾಪ್ಯ ಸಂತತಮೇವ ಸದ್ವಿಜವರೈ. ದ್ವಿಜವರ ಅಂದರೆ ಹಕ್ಕಿ ಮೊದಲಾದಂಥ ಎಲ್ಲ ಪ್ರಾಣಿಗಳಿಂದ ಪರ್ವತವು ಆಶ್ರಿತವಾಗಿರ್ತದೆ. ಹಾಗೆಯೇ ಎಲ್ಲ ದ್ವಿಜವರರಿಗೆ ಇವರು ಆಶ್ರಯವಾಗಿದ್ದಾರೆ. ಸ್ವರ್ಣಾತ್ಮಕ ಪುಣ್ಯಭಾಕ್, ಪರ್ವತ ಮೇರು ಪರ್ವತ ಹೇಗೆ ಸ್ವರ್ಣಾತ್ಮಕವೋ ಹಾಗೆಯೇ ಪೂಜ್ಯ ಆಚಾರ್ಯರು ಕೂಡ ಒಳ್ಳೆಯ ಅರ್ಣಗಳಿಂದ, ಶಾಸ್ತ್ರದ ಮಾತುಗಳಿಂದ ತುಂಬಿ ತದ್ರೂಪರಾಗಿದ್ದಾರೆ. ಶ್ರೀಮಾನ್ ಸದ್ಗಿರಿರಾಜಕಸ್ತ್ವವಿರತಂ ಜೀವ್ಯಾತ್ ಹರೇ ಪ್ರೀತಯೇ. ಶ್ರೀಕೃಷ್ಣ ಮಧ್ವಯೋ ಪದರಜ ಸಂಸೇವಿನಾಂ ಅಸ್ಮದತ್ಯಂತ ಪ್ರೇಮಾಸ್ಪದಾನಾಂ ತತ್ರ ಭವತಾಂ ಶ್ರೀಮತಾಂ ಗಿರಿರಾಜಾಚಾರ್ಯಾಣಾಂ ಶಾಸ್ತ್ರಸೇವಾ ತತ್ಪರತಾಮವಗಮ್ಯ ಅಸ್ಮಚ್ಚತುರ್ಥ ಶ್ರೀಕೃಷ್ಣ ಸಪರ್ಯಾಯೇ ಶ್ರೀಕೃಷ್ಣಗೀತಾನುಗ್ರಹ ಪ್ರಶಸ್ತಿಂ ವಿತೀರ್ಯ ಶ್ರೀ ಮಧ್ವವಲ್ಲಭ ಶ್ರೀಕೃಷ್ಣ ಆಯುರಾರೋಗ್ಯೈಶ್ವರ್ಯಾದಿನ ಸಂಪುಷ್ಣಾತ್ವಿತ್ಯಾಶಾಸ್ಮಹೆ. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಾಃ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠ ಉಡುಪಿ ವಿಶ್ವಾವಸು ಸಂವತ್ಸರೆ ವೈಶಾಖ ಶುಕ್ಲ ಪಂಚಮಿ ದಿನಾಂಕ 2/5/2025. ಶ್ರೀಕೃಷ್ಣಾರ್ಪಣ. ರಾಜ ಗಿರಿಯಾಚಾರ್ಯರ ವಿದ್ವಾಂಸರ ಪ್ರೇಮ ಏನು ಅಂತಂಬುದನ್ನು ಆ ಶ್ಲೋಕದಲ್ಲೂ ಕೂಡ ಸೆರೆ ಹಿಡಿಯಲಾಗಿತ್ತು. ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ಸುಧಾಮಂಗಳ, ಮೊನ್ನೆ ಸುಧಾಮಂಗಳ ಅಲ್ಲ, ಕಳೆದ ಸುಧಾಮಂಗಳದಲ್ಲಿ ಅವರು ವಿದ್ವಾಂಸರ ಮೇಲಿನ ಕಾರುಣ್ಯ ಹೇಗಿತ್ತು ನೋಡಿ. ಒಂದು ಕೋಣೆಯಲ್ಲಿ
ಅಲ್ಲಿ ಗ್ಲಾಸ್ ಇದೆ, ಎಲ್ಲ ಕಾಣಿಸ್ತದೆ. 3 ರೀತಿಯ ಬೆಳ್ಳಿಯ ಐಟಮ್ಸ್ ಇಟ್ಟಿದ್ದಾರೆ. 5 ರೀತಿಯ ಬೆಳ್ಳಿ ಐಟಮ್ಸು, ಕ್ಷಮಿಸಬೇಕು, 5 ರೀತಿಯ ಬೆಳ್ಳಿ ಐಟಮ್ಸ್ ಇಟ್ಟು ಸಭೆಯಲ್ಲಿ ಗುರುಗಳು ಅನೌನ್ಸ್ ಮಾಡ್ತಾರೆ, ವಿದ್ವಾಂಸರಿಗೆ ಮಂತ್ರಾಲಯ ಮಠ ಮುಕ್ತವಾದಂತಹ ಅವಕಾಶವನ್ನು, ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅಲ್ಲಿ ಇಟ್ಟಂತಹ ವಸ್ತುಗಳಲ್ಲಿ ನಿಮಗೆ ಯಾವ 5 ವಸ್ತು ಬೇಕು ನೀವೇ ಚಾಯ್ಸ್ ಮಾಡಿ ಅಂತ. ಅಷ್ಟು ಓಪನ್ ಆಗಿ ವಿದ್ವಾಂಸರಿಗೆ ಆ ಒಂದು ಗೌರವವನ್ನು ಕೊಟ್ಟು ಮಂತ್ರಾಲಯ ಮಠ ವಿದ್ವಾಂಸರ ಪೋಷಣೆಯನ್ನು, ಸಂರಕ್ಷಣೆಯನ್ನು ಮಾಡಿದೆ. ಅಂತಹ ಪೂಜ್ಯ ಗಿರಿ ಆಚಾರ್ಯರಿಗೆ ಇದೀಗ ಪರಮ ಪೂಜ್ಯ ಶ್ರೀಪಾದಂಗಳವರು ಸನ್ಮಾನವನ್ನು ನಡೆಸ್ತಾ ಇದ್ದಾರೆ. ನಮ್ಮ ದೇಶದ ಹಿರಿಯ ವಿದ್ವಾಂಸರಾದಂತಹ ರಾಜ ಎಸ್ ಗಿರಿಯಾಚಾರ್ಯರಿಗೆ ನಮ್ಮನ್ನು ಪೂಜ್ಯ ಶ್ರೀಪಾದರು ನಡೆಸ್ತಾ ಇದ್ದಾರೆ. कृष्णमेघः कृपादृष्टिवृष्ट्या पुष्णादमामपि पूज्याय राघवेन्द्राय सत्यधर्मरताय च बलिदां कल्पवृक्षाय नमतां कामधेनवे. ಸಕಲ ಜಗತ್ತಿನ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಯಾರಾದರೂ ಗರತಾಶ್ರಮಗಳನ್ನು ಕೂಡಿಸಿ ಪುತ್ತಿಗೆ ಮಠದ ಚರ್ಮಶ್ಲೋಕಗಳನ್ನು ಹೇಳು ಅಂತ ಒಬ್ಬರಿಗೆ, ರಾಘವೇಂದ್ರ ಸ್ವಾಮಿ ಮಠದ ಚರ್ಮಶ್ಲೋಕವನ್ನು ನೀ ಹೇಳು ನಿಧಾನವಾಗಿ ಹೇಳಿ ಅಂತ ಕೊಟ್ಟರೆ ಪ್ರೇಕ್ಷಕರಿಗೆ ಇದೇ ಪುತ್ತಿಗೆ ಮಠದ ಚರ್ಮಶ್ಲೋಕ ಹೇಳ್ತಾರೋ ರಾಯರಮಠದ ಚರ್ಮಶ್ಲೋಕ ಹೇಳ್ತಾರೋ ಅಂತಾಗಿದೆ. ಅಷ್ಟು ಭ್ರಮೆ ಬರುತ್ತೆ ಅಂತ ಒಂದು ನಾಮಸಾಮ್ಯ ಅಂಥೇಳಿ ಇವತ್ತಿಂದಲ್ಲ ಆಚಾರ ಕಾಲದಿಂದ ನಮ್ಮ ಎರಡು ಮಠಕ್ಕೆ ಒಂದು ವಿಶೇಷ ಸಂಬಂಧ ಉಂಟು ಬೋಧನ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ. ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯ ತಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಒಂದು ದಿನದ ಧಾರ್ಮಿಕ ಪರ್ಯಟನ ನಿಮಿತ್ತವಾಗಿ ಶ್ರೀ ಕ್ಷೇತ್ರ ಉಡುಪಿ ರೀತಿಯಾಗಿ ಫಲಿಮಾರು ಕ್ಷೇತ್ರಕ್ಕೆ ನಾವು ಆಗಮಿಸಿದಾಗ ಫಲಿಮಾರಿನಲ್ಲಿ ಅನೇಕ ವಾಕ್ಯಾರ್ಥ ಗೋಷ್ಠಿಗಳೆಲ್ಲ ಪ್ರಾತಃ ಕಾಲದಲ್ಲಿ ಅಲ್ಲಿ ನಡೆದಿದೆ. ಶ್ರೀಕೃಷ್ಣ ಮುಕ್ತ ಪ್ರಾಣದೇವರ ಸನ್ನಿಧಾನದಲ್ಲಿ ಜಗದೊಡೆಯನಾದಂತಹ ಶ್ರೀಕೃಷ್ಣನ ಉಪದೇಶಾಮೃತ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈಹಿ ಎಂಬುದಾಗಿ ಹೇಳಿದಂತೆ ಭಗವಂತನ ಈ ಉಪದೇಶದ ಮಹತ್ತರವಾದಂತಹ ಒಂದು ಕೃತಿರೂಪವಾಗಿ ಹೊರಹೊಮ್ಮಿರತಕ್ಕಂಥದ್ದು ಭಗವದ್ಗೀತೆ. ಈ ಉಪನಿಷತ್ತುಗಳೆಂಬತಕ್ಕಂತಹ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಎಂಬುದಾಗಿ ಹೇಳಿದಂತೆ ಉಪನಿಷತ್ತುಗಳೆಂಬತಕ್ಕಂತಹ ಗೋವಿನ ಅಮೃತವನ್ನು ಕರೆದಿದ್ದಾನೆ ಭಗವಂತ.
ಈ ಯಾವುದದು ಗೀತಾಮೃತ ಇದನ್ನು ಕೃಷ್ಣ ಕರೆದಿದ್ದಾನೆ. ಕರಿಬೇಕಾದರೆ ಒಂದು ಗೋವಿಗೆ ಆ ಹಾಲನ್ನು ಗೋವು ಬಿಡಬೇಕಾದ್ರೆ ಕರು ಬೇಕು. ಕರುವನ್ನು ಮುಂದೆ ಮಾಡಿಕೊಂಡು ಹೋದರೆ ಮಾತ್ರ ಆ ಹಸು, ಆ ಕಾಮಧೇನು ಅಮೃತ ತುಲ್ಯವಾದ ಹಾಲನ್ನು ಕೊಡುತ್ತೆ. ಕರು ಇಲ್ಲದೆ ಹತ್ತಿರ ಹೋದರೆ ಅದು ಒದೀತದೆ. ಹಾಗೆ ಶ್ರೀಕೃಷ್ಣ ಗೀತಾಮೃತವನ್ನು ಕರಿಬೇಕಾದ್ರೆ ಯಾವ ಕರುವನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದ ಅಂತಂದರೆ ಪಾರ್ಥೋ ವತ್ಸ ಅಂತಂದರು. ಅರ್ಜುನನನ್ನು ವತ್ಸ ಕರುವಾಗಿ ಮಾಡಿಕೊಂಡು ಆ ಗೀತಾಮೃತವನ್ನು ಕರೆದಿದ್ದಾನಂತೆ. ಈ ಕ್ಷೀರವನ್ನು ಮೊದಲು ಯಾರು ಉಣಬೇಕು ಅಂತಂದರೆ ಕರು ಉಣಬೇಕು. ಆ ಕರು ಉಣದೇ ಇರತಕ್ಕಂತಹ ಕ್ಷೀರವನ್ನು ಗ್ರಹಣಕ್ಕೆ ಯೋಗ್ಯವೇ ಅಲ್ಲ ಅಂತ ಹೇಳುತ್ತೆ. ಹಾಗೆ ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಕರ್ತವ್ಯ ವಿಮುಖನಾದಂತಹ ಅರ್ಜುನನನ್ನು ನಾರಾಯಣದ್ವಿಟ್ ತದನುಬಂಧಿ ನಿಗ್ರಹ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಎಂಬುದಾಗಿ ಗೀತೆಯ ಸಾರ ಸರ್ವಸ್ವವಾಗಿ ಅರ್ಜುನನಿಗೆ ಉಪದೇಶವನ್ನು ಮಾಡಿ ತನ್ಮೂಲಕವಾಗಿ ಕರ್ತವ್ಯ ವಿಮುಖತೆಯನ್ನು ಹೋಗಲಾಡಿಸಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಅವನನ್ನು ಅನುಗ್ರಹಿಸಿದ್ದಾನೆ ಕೃಷ್ಣ. ಅಂತಹ ಕೃಷ್ಣನ ಅತಿ ಪ್ರಿಯವಾದಂತಹ ಉಪದೇಶ ಅಮೃತ ಏನು? ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನು ಇಡೀ ವಿಶ್ವದಲ್ಲಿ ಅದರ ಮಹತ್ವವನ್ನು, ಅದರ ವಿಶೇಷತೆಯನ್ನು ಸಾರುವ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಅತ್ಯಂತ ಆತ್ಮೀಯರು, ನಾವು ಯಾವಾಗಲೂ ಹೇಳೋದುಂಟು, ನಮ್ಮ ಅಣ್ಣಂದರು ಇದ್ದಾಗೆ ಅಂತ, ನಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಅಂತಹ ಪುತ್ತಿಗೆ ಮಠದ ಪ್ರಸ್ತುತ ಪರ್ಯಾಯ ಪೀಠದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ದೇಶ ವಿದೇಶಗಳಲ್ಲಿ ಗೀತಾಮೃತವನ್ನು ಎಲ್ಲರಿಗೆ ಸಜ್ಜನರಿಗೆ ಉಣಬಡಿಸಿದ್ದಾರೆ. ಅಂತಹ ಉಣಬಡಿಸಿ ತಮ್ಮ ದ್ವಿತೀಯ ಪರ್ಯಾಯದ ಅವಧಿಯಲ್ಲಿ ಅಲ್ಲ ಸ್ವಾಮಿ, ಈ ಭವ್ಯವಾದಂತಹ ಗೀತಾ ಮಂದಿರವನ್ನು ಇಲ್ಲಿ ಸ್ಥಾಪನೆ ಮಾಡಿ ಗೀತಾಚಾರ್ಯನ ಸನ್ನಿಧಾನದಲ್ಲಿ ತೃತೀಯ ಪರ್ಯಾಯದಲ್ಲಿ ಅದಕ್ಕೆ ಇನ್ನಷ್ಟು ಮೆರಗನ್ನು ನೀಡಿ ಚತುರ್ಥ ಪರ್ಯಾಯದಲ್ಲಿ ಅದು ವಿಶ್ವ ಪರ್ಯಾಯವನ್ನಾಗಿ ಆಚರಿಸಿ ವಿಶ್ವದ ಎಲ್ಲೆಡೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಧರ್ಮಭೂಯಿಷ್ಠವಾದಂತಹ ದೇಶಗಳಲ್ಲಿಯೂ ಕೂಡ ಕೃಷ್ಣನ ಗೀತೆಯ ಮಹತ್ವವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಮುಟ್ಟಿಸಿರ್ತಕ್ಕಂತಹ ದೊಡ್ಡ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಕೃಷ್ಣ ಒಂದು ಕಡೆ ನಿಂತು ಗೀತೋಪದೇಶವನ್ನು ಮಾಡಿ ಜಗತ್ತಿಗೆ ಉಪದೇಶವನ್ನು ಮಾಡಿದರೆ, ಮೊಬೈಲ್ ಕೃಷ್ಣನಾಗಿ ಕೃಷ್ಣನ ಅರ್ಚಕರಾದ ಕೃಷ್ಣಾರಾಧಕರಾದಂತಹ ಸುಗುಣೇಂದ್ರ ತೀರ್ಥರು ಒಂದು ಕಡೆಗೆ ಒಂದು ದೇಶದಲ್ಲಿ ಒಂದು ಪ್ರಾಂತದಲ್ಲಿ ನಿಲ್ಲದೆ ವಿಶ್ವದ ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡುವ ಮೂಲಕ ಗೀತಾಮೃತದ ಒಂದು ಕಂಪನ್ನು ಎಲ್ಲ ಕಡೆಯಲ್ಲಿ ಪಸರಿಸಿದ್ದಾರೆ. ಅಂತಹ ಸುಗುಣೇಂದ್ರ ತೀರ್ಥರ ಚತುರ್ಥ ಪರ್ಯಾಯದ ಪುತ್ತಿಗೆ ಮಠದ ಚತುರ್ಥ ಪರ್ಯಾಯದ ಅವಧಿಯಲ್ಲಿ ನಾವು ಎರಡನೇ ಬಾರಿ ಈಗ ಬರ್ತಾ ಇರೋದು. ಎರಡನೇ ಬಾರಿ ಬಂದು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನವನ್ನು ಪಡೆದು ಪರ್ಯಾಯದ ಶ್ರೀಗಳ ವಿಶೇಷವಾದ ಆತಿಥ್ಯವನ್ನು ನಾವು ಪಡೆದಿದ್ದೇವೆ. ಇದು ನಮ್ಮ ಪರ್ಯಾಯವೇ. ಸುಗುಣೇಂದ್ರ ತೀರ್ಥರ ಪರ್ಯಾಯ, ಅದು ಪುತ್ತಿಗೆ ಮಠದ ಪರ್ಯಾಯ. ಈಗಾಗಲೇ ಹೇಳಿದರು, ನಾಮಸಾಮ್ಯ, ಆ ಬಾಂಧವ್ಯ, ಕೃಷ್ಣನ ಎದುರು ಭಾಗದಲ್ಲಿ ಏನು ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆ ಶತಮಾನೋತ್ಸವ ಕಾಡ್ತಾ ಇದೆ. ಆ ಸಂದರ್ಭದಲ್ಲಿ ಪುತ್ತಿಗೆಯ 8 ಮಠಗಳ ಆಯ್ತು ಸರ್, ಮೂಲರಾಮದ ಅದೇ ತಾವೇ ಹೇಳೋಣ, 8 ಮಠಗಳ ಯತಿಗಳ ಸಮಕ್ಷಮದಲ್ಲಿ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನದ ಸ್ಥಾಪನೆಯನ್ನು ಮಾಡುವಾಗ 1926ರಲ್ಲಿ ಅದರ ಒಂದು ಏನು ಪ್ರತಿಷ್ಠಾಪನೆ ಆಗಿದೆ, ಅದರ ಶತಮಾನೋತ್ಸವವು ಕೂಡ ನಮ್ಮ ಪುತ್ತಿಗೆ ಮಠದ ಪರ್ಯಾಯದ ಅವಧಿಯಲ್ಲಿ. ಹೀಗೆ ಈ ಪುತ್ತಿಗೆ ಮಠದ ಯತಿಗಳ ನಾಮಸಾಮ್ಯ, ಅದೇ ರೀತಿಯಾಗಿ ಪುತ್ತಿಗೆ ಮಠಕ್ಕೂ ನಮಗೂ ಇರುವಂತಹ ಬಾಂಧವ್ಯ, ವೈಯಕ್ತಿಕವಾಗಿ ಪುತ್ತಿಗೆ ಸ್ವಾಮಿಗಳಿಗೂ ನಮಗೂ ಇರುವಂತಹ ಬಾಂಧವ್ಯ, ಅದು ಹೇಳಲಿಕ್ಕೆ ಆಗದೇ ಇರತಕ್ಕಂಥ ದೊಡ್ಡ ಒಂದು ಬಾಂಧವ್ಯ. ಅಂತಹ ಸ್ವಾಮಿಗಳ ಚತುರ್ಥ ಪರ್ಯಾಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ದೇಶ ವಿದೇಶಗಳಿಂದ ಬರುವಂತಹ ಎಲ್ಲ ಸಾಧಕ ವೃಂದಕ್ಕೆ ಉತ್ತಮವಾದ ಉಪದೇಶಗಳನ್ನು, ಧರ್ಮದ ಉಪದೇಶವನ್ನು ನೀಡುವ ಮೂಲಕ ಎಲ್ಲರನ್ನೂ ಕೂಡ ಮನಃಪರಿವರ್ತನೆ ಮಾಡಿ ಅವರಲ್ಲಿ ಶಾಂತಿ, ಧರ್ಮಪ್ರಜ್ಞೆ, ಭಕ್ತಿ ಮಾರ್ಗ ಇವುಗಳನ್ನು ಮೂಡಿಸುವ ಮೂಲಕ ಅತ್ಯಂತ ಯಶಸ್ವಿಯಾದಂಥ ಪರ್ಯಾಯವನ್ನು ಆಚರಿಸಿದ್ದಾರೆ. ಜೊತೆಯಲ್ಲಿ
ಅವರು ತಾವು ಮಾತ್ರ ಅಲ್ಲ, ಶಿಷ್ಯ ಸಮೇತರಾಗಿ ಅವರನ್ನು ಕೂಡ ವಿಶೇಷವಾಗಿ ಯಾವಾಗಲೂ ಕೂಡ ನಗುಮುಖದ ಮತ್ತು ಅತ್ಯಂತ ಸರಳತೆಯ ಗುರುಗಳಿಗೆ ತಕ್ಕ ಶಿಷ್ಯರಾಗಿ ಅವರ ಮಾರ್ಗದಲ್ಲಿ ನಡೆಯುತ್ತಾ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪೂಜಾ ಕೈಂಕರ್ಯವನ್ನು ವಿಶೇಷವಾಗಿ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿರತಕ್ಕಂತಹ ಉಭಯ ಸ್ವಾಮಿಗಳ ಈ ಆಹ್ವಾನ ಮತ್ತು ಆತಿಥ್ಯ ಇದು ನಮಗೆ ಹೊಸದಲ್ಲ. ಆದರೂ ಅದನ್ನು ನಾವು ವಿಶೇಷವಾಗಿ ಅಭಿಮಾನದಿಂದ ಇದನ್ನು ನಾವು ಸ್ವೀಕರಿಸಿ ನಮ್ಮ ಸಂತೋಷವನ್ನು, ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಆಚಾರ್ಯರಿಗೆ ವಿದ್ವದಾದ್ಯ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಅನುಗ್ರಹವನ್ನು ಕೊಡಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಆರೋಗ್ಯಗಳನ್ನು ಭಗವಂತ ಮುಖ್ಯಪ್ರಾಣದೇವರು ಶ್ರೀಕೃಷ್ಣ ಅನುಗ್ರಹಿಸಲಿ ಎಂಬುದಾಗಿಯೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತೊಮ್ಮೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ. ಮತ್ತು ಪುತ್ತಿಗೆ ಮಠದ 5ನೇ ಪರ್ಯಾಯದ ಕಾರ್ಯಕ್ರಮದಲ್ಲಿಯೂ ಕೂಡ ನಾವೆಲ್ಲ ಇದ್ದೇವೆ, ಬರ್ತೇವೆ ಅಂತ ಹೇಳ್ತಾ, ಇನ್ನು ಸ್ವಾಮಿಗಳು ಈಗ ಶತಮಾನೋತ್ಸವದ ನಮ್ಮ ಇಲ್ಲಿ ಮಠ ಸ್ಥಾಪನೆಯಾಗಿ ಶತಮಾನೋತ್ಸವದ ಸ್ಮಾರಕವಾಗಿ ಇಲ್ಲಿ ಭವ್ಯ ಅತಿಥಿ ಗೃಹದ ಒಂದು ನಿರ್ಮಾಣವನ್ನು ನಾವು ಮಾಡಲಿದ್ದೇವೆ ಹರಿವಾಯು ಗುರುಗಳ ಅನುಗ್ರಹದಿಂದ. ಅದಕ್ಕೆ ಉಭಯ ಸ್ವಾಮಿಗಳವರು ಬಂದು ಈ ಭೂಮಿ ಪೂಜೆಯಲ್ಲಿ ತಾವಿದ್ದು ಮತ್ತು ಭಗವಂತನನ್ನು ಪ್ರಾರ್ಥಿಸಿ ಆ ಕಟ್ಟಡ ಬೇಗ ಆಗಿ ಪರ್ಯಾಯದ ಒಂದು ವಿಶೇಷವಾದ ಅವಧಿಯಲ್ಲಿ ಸ್ವಲ್ಪ ಭಾಗವಾದರೂ ಅದು ಸಮರ್ಪಣೆ ಆಗುವಂತೆ ಭಗವಂತನಲ್ಲಿ ಅವರು ಪ್ರಾರ್ಥಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಜನ ವಿದ್ವಾಂಸರು ಮತ್ತು ನಮ್ಮ ಸಂಶೋಧನಾ ಮಂದಿರದ ಮುಖ್ಯಸ್ಥರಾದಂತಹ ಗೋಪಾಲಾಚಾರ್ಯರು ವಿದ್ವಾಂಸರು, ಇನ್ನು ಇತರ ಪುತ್ತಿಗೆ ಮಠದ ವಿದ್ವಾಂಸರು, ನಮಗೆ ಅತ್ಯಂತ ಆತ್ಮೀಯರಾದಂಥ ಒಳ್ಳೆಯ ವಾಗ್ಮಿಗಳು, ಸಂಶೋಧಕರು ಆದಂತಹ ನಮ್ಮ ರಾಮನಾಥಾಚಾರ್ಯರು, ಅವರು ಕೂಡ ನಮಗೆ ಅನೇಕ ದಶಕಗಳ ಒಂದು ಪರಿಚಯ, ಬಾಂಧವ್ಯ, ಅವರು ಕೂಡ ಈ ಸಂದರ್ಭದಲ್ಲಿ ಇಲ್ಲಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ ಇಲ್ಲಿ ಆಗಮಿಸಿರತಕ್ಕಂತಹ ಎಲ್ಲ ವೈದಿಕರು, ಲೌಕಿಕರು, ಮಾಧ್ಯಮದವರು, ಅದೇ ರೀತಿಯಾಗಿ ಮಾಧ್ಯಮದ ಮೂಲಕವಾಗಿ ವೀಕ್ಷಿಸುವಂತಹ ಎಲ್ಲರನ್ನೂ ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. 8 ತಿಂಗಳು 9 ಇದರ ಜೊತೆಗೆ ಪರ್ಯಾಯದಲ್ಲಿ ಮಂತ್ರಾಲಯ ಪುತ್ತಿಗೆ ಮಠದ ಸಮಾವೇಶ ಇನ್ನೊಮ್ಮೆ ಆಗಬೇಕು. ಆ ಸಂದರ್ಭದಲ್ಲಿ ಮೂಲರಾಮದೇವರ ಒಂದು ಪೂಜೆಯೂ ಕೂಡ ಇಲ್ಲಿ ನಡೆಯಬೇಕು. ಅದೇ ರೀತಿ ಶತಮಾನೋತ್ಸವವು ಕೂಡ ನಮ್ಮ ಪುತ್ತಿಗೆ ಮಠ ಶತಾಯುಷಿಗಳ ಮಠ ಅಂತ ಪ್ರಸಿದ್ಧ. 6 ಜನ ಶತಾಯುಷಿಗಳು ನಮ್ಮ ಮಠದಲ್ಲಿ ಬಂದು ಹೋಗಿದ್ದಾರೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಶತಾಯುಷಿಗಳು, ಅದೇ ರೀತಿ ಸುಧೀಂದ್ರ ತೀರ್ಥರು, ಭುವನೇಂದ್ರ ತೀರ್ಥರು, ಆಮೇಲೆ ವಿಭುಧೇಂದ್ರ ತೀರ್ಥರು, ಹೀಗೆ 6 ಜನ ಶತಾಯುಷಿಗಳು ನಮ್ಮ ಸಂಸ್ಥಾನದಲ್ಲಿ ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ. ಇಂತಹ ಒಂದು ಶತಾಯುಷಿಗಳ ಪರಂಪರೆಯ ಜೊತೆಗೆ ನಮ್ಮ ಶತಮಾನೋತ್ಸವ ಮಂತ್ರಾಲಯ ಮಠದ ಉಡುಪಿ ಮಠದ ಶತಮಾನೋತ್ಸವ ಕೂಡ ವೈಭವದಲ್ಲಿ ಆಗಬೇಕು. ಸುಧಾಮಂಗಳವು ಕೂಡ ಜೊತೆಗೆ ಆಗಬೇಕು ಅಂತ ಹೇಳಿ ಸಭೆ, ಮಂತ್ರಾಲಯ ಸಭೆಗಳು ನಾವು ಮೊದಲಿನಿಂದಲೂ ಬಾಲ್ಯದಿಂದಲೂ ಕೂಡ ಮಂತ್ರಾಲಯ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯ ಕಾಲದಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ, ಅದಕ್ಕೆ ಸಭೆಯೇ ಇಲ್ಲಿ ಬಂದು ಇಲ್ಲಿ ಅರ್ಪಣೆ ಆಗಬೇಕು ಅಂತ ಹೇಳಿ ನಾವು ಹೌದು. ಸುಧೀಂದ್ರ ತೀರ್ಥರು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಯಾರಾದರೂ ಪ್ರಾರ್ಥನೆ ಮಾಡಿದರೆ ಸ್ವಪ್ನದಲ್ಲಿ ಬಂದು ಉಡುಪಿಗೆ ಹೋಗಿ ಸುಧೀಂದ್ರ ತೀರ್ಥರ ಹತ್ರ ಮಂತ್ರಾಕ್ಷತೆ ತಗೊಳ್ಳಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಕೊಡ್ತಾಯಿದ್ರು ಅಂತ ಹೇಳಿ ಅನೇಕ ದೃಷ್ಟಾಂತಗಳನ್ನು ನಾವು ಕೇಳಿದ್ದೇವೆ. ಅದರ ಸೂಚನೆಯಾಗಿ ಹೌದಾ, ವಿದ್ವತ್ ಸಭೆಯು ಕೂಡ ರಾಯರು ಇಲ್ಲಿ ಬಂದು ಕೃಷ್ಣನ ಸನ್ನಿಧಾನದಲ್ಲಿ ವಿದ್ವತ್ ಸಭೆಯನ್ನು ಕೂಡ ನಡೆಸುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ಎಲ್ಲ ಮಂತ್ರಾಲಯ ಸ್ವಾಮಿಗಳಿಗೂ ಗಿರಿಯಾಚಾರ್ಯರಿಗೂ ಎಲ್ಲ ವಿದ್ವಾಂಸರಿಗೂ ಕೂಡ ಪರ್ಯಾಯ ಮಠದ ವತಿಯಿಂದ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಭಾಗದ ಅನೇಕ ವಿದ್ವಾಂಸರದು ಅದೇ ಅಭಿಪ್ರಾಯ ಇತ್ತು. ಮಂತ್ರಾಲಯ ಸಂಸ್ಥಾನದ ಒಂದು ದೊಡ್ಡ ವಿದ್ವತ್ ಸಮ್ಮೇಳನ ಅದು ಕೃಷ್ಣನ ಈ ನಾಡಿನಲ್ಲಿ ಉಡುಪಿಯಲ್ಲಿ ನಡಿಬೇಕು ಅಂತ ಅದನ್ನು ಪೂಜ್ಯ ಶ್ರೀಪಾದರ ಸನ್ನಿಧಾನಕ್ಕೆ ಈ ಸಂದರ್ಭದಲ್ಲಿ ನಾವು ಅದರ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳ ಮಠದ ಉಡುಪಿಯ ಶಾಖೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ಒಂದು ದೊಡ್ಡ ರಾಷ್ಟ್ರಮಟ್ಟದ ವಿದ್ವತ್ಗೋಷ್ಠಿ,
ಹಾಗೂ ಶ್ರೀಮತಿ ಸುಧಾಮಂಗಳ ಮಹೋತ್ಸವ ಇಲ್ಲಿ ನಡೀಲಿ ಅಂತ ಗುರುಗಳ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ತಾ ಆಗಮಿಸಿದ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಧನ್ಯವಾದಗಳು. ಹಾಗೂ ಹಿರಿಯ ವಿದ್ವಾಂಸರಾದಂತಹ ಪೂಜ್ಯ ರಾಜಾ ಎಸ್ ಗಿರಿಯಾಚಾರ್ಯರಿಗೆ ಗೌರವಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ರಾಜಾ ಎಸ್ ಅಪ್ರಮೇಯಾಚಾರ್ ಅವರಿಗೂ ಕೂಡ ಅಭಿಮಾನಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಗೌರವಪೂರ್ವಕವಾದ ಧನ್ಯವಾದಗಳು. ಗುರುಗಳ ಹತ್ರ ಮಂತ್ರಾಕ್ಷತೆಗೆ ತಾವೆಲ್ಲ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ರಕ್ಷೆಯನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಎಲ್ಲ ಮಂತ್ರಾಲಯ ಸಂಸ್ಥಾನದಿಂದ